ನಮಸ್ತೆ, ಆಹಾರ ಗುತ್ತಿಗೆ ಸ್ವಾಗತ. ನಾನಿವತ್ತು ಒಂದು 1/4 kgಗಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದು ನಾನು ಸೀಮೆ ಬದನೆಕಾಯಿದು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ. ಸೀಮೆ ಬದನೆಕಾಯಿ ಪಲ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅನ್ನ ಸಾಂಬಾರು ಜೊತೆಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ತೊಗೊಂಡ್ಬಿಟ್ಟು ನಾವು ಸಿಪ್ಪೆ ಎಲ್ಲ ಮೇಲಿಂದ ಹಿಂಗೆ ನೀಟಾಗಿ ತೆಗಿಬೇಕು. ತೆಗೆದುಬಿಟ್ಟು ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಯಾವಾಗ ಅನ್ನ ಸಾಂಬಾರು ರಸ ಇದ್ದಾಗೆ ನೆಂಚ್ಕೊಳ್ಳೋಕ್ಕೂ ಸೂಪರಾಗಿರುತ್ತೆ. ಈ ಥರ ನಾವು ಇದನ್ನು ಸಿಪ್ಪೆ ತೆಗೆಯೋಣ. ನೋಡಿ, ಇವಾಗ ಈ ಥರ ಎರಡು ನಾನು ಸಿಪ್ಪೆ ತೆಗೆದಿದ್ದೀನಿ. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ಈ ಥರ ನಾವು ಎರಡು ಸೈಡ್ ತೆಗೆದುಬಿಟ್ಟು ನೀಟಾಗಿ ಹೀಗೆ ನಾವು ಕಟ್ ಮಾಡ್ಕೋಬೇಕು. ಇದರೊಳಗಡೆ ಸ್ವಲ್ಪ ಬೀಜ ಇರುತ್ತೆ, ಈ ಬೀಜ ನಾವು ತೆಗಿಬೇಕು. ತೆಗೆದುಬಿಟ್ಟು ನಿಮಗೆ ಯಾವ ಸೈಜ್ ಬೇಕು, ಚಿಕ್ಕದು ಬೇಕು ಇಲ್ಲ ರೌಂಡ್ ಶೇಪು ಇಲ್ಲ ಒಂಥರ ಸ್ಕ್ವಯರ್ ಶೇಪು, ಹೆಂಗೆ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ನಾನು ರೌಂಡಾಗೆ ಚಿಕ್ಕದಾಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲನೂ ನಾನು ಇದೇ ಥರ ನಾನು ಕಟ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಜಾರ್ ತೊಗೋಬೇಕು. ಅದಕ್ಕೆ ಮಸಾಲೆ ಜೀರಿಗೆ ಸಾಸಿವೆ ಒಂದೊಂದು ಸ್ಪೂನು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಇಂಚು ಶುಂಠಿ, ನೋಡಿ ಹಸಿಮೆಣ್ಸಿನ್ಕಾಯಿ 6ರಿಂದ 7 ಹಸಿಮೆಣ್ಸಿನ್ಕಾಯಿ. ಇದನ್ನ ನಾವು ಇವಾಗ ಪೇಸ್ಟ್ ಮಾಡೋಣ. ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು, ಇದು ಫಸ್ಟೇ ನೀರು ಹಾಕಬಾರ್ದು. ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೊಂಡು ಅದನ್ನ ಒಗ್ಗರಣೆ ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ. ಫಸ್ಟ್ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ಈ ಥರ ತರ್ತರಿಯಾಗೈತಿ. ಇವಾಗ ಸ್ವಲ್ಪ ನಾವು ಫಸ್ಟೇ ನೀರು ಹಾಕಿಬಿಟ್ರೆ ಸಾಸಿವೆ ಜೀರಿಗೆ ನುಣ್ಣಗಾಗಲ್ಲ. ಇವಾಗ ಸ್ವಲ್ಪ ನಾವು ನೀರು ಹಾಕ್ಕೊಂಬಿಟ್ಟು ಇದನ್ನು ಪೇಸ್ಟ್ ಥರ ಮಾಡ್ಕೊಂಬರೋಣ ಬನ್ನಿ. ಫಸ್ಟೇ ನಾವು ನೀರು ಹಾಕಿಬಿಟ್ರೆ ಸಾಸಿವೆ ಜೀರಿಗೆ ನುಣ್ಣಗಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಒಂದು ರೌಂಡ್ ಹಾಕಿಬಿಟ್ಟು ಆಮೇಲೆ ನೀರು ಹಾಕಿ ನಾನು ಪೇಸ್ಟ್ ಮಾಡಿದ್ದೀನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿಗೆ ಒಂದು 2 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಇವಾಗ ಸ್ವಲ್ಪ ಬಿಸಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ. ನೋಡಿ, ಕಡಲೆ ಬೀಜ ನಾನು ಸ್ವಲ್ಪ ಕುಟ್ಟಿ ಈ ಥರ ತರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದು ಕರಿಬೇವು ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಚಟಾಪಟ ಅಂತ ಇದನ್ನು ತಿರುಗೋಣ. ನೋಡಿ, ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ನಾವು ಮಸಾಲೆ ಹಾಕ್ಕೊಂಡಿದ್ದೀವಲ್ಲ ಅದನ್ನ ಹಸಿ ವಾಸನೆವರೆಗೂ ನಾವು ಇದನ್ನು ಹಾಕಿ ಹುರ್ಕೋಬೇಕು. ಈ ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ನಾನು ಅದನ್ನು ಹಾಕ್ತೀನಿ. ನೋಡಿ, ನಾವು ತರತರಿಯಾಗಿ ರುಬ್ಬಿದ್ದು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರಿಯೋಣ. ನೀವು ಬೇಕಾದ್ರೆ ಕಡಲೆ ಬೀಜ ಇಷ್ಟ ಇರೋದು ನೀವು ಕಡಲೆಬೇಳೆನೂ ಹಾಕ್ಕೋಬೋದು ಒಗ್ಗರಣೆ. ಸ್ವಲ್ಪ ಹಸಿ ವಾಸನೆ ಹೋಗಿ ನಂತರ ಅದನ್ನ ಸೀಮೆ ಬದನೆಕಾಯಿ ಇದಕ್ಕೆ ಹಾಕೋಣ. ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ 1 ಸ್ಪೂನು ಉಪ್ಪು ಹಾಕೋಣ. 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಆಮೇಲೆ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಉಪ್ಪು ಹಾಕೋಬೋದು. ಈ ಸೀಮೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಸೀಮೆ ಬದನೆಕಾಯಿ ಪಲ್ಯ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಇದು ಇವಾಗ ಒಂದೇ 1 ನಿಮಿಷ ಇರುತ್ತೆ. ನೀರು ಹಾಕೋಕ್ಕೆ ಹೋಗಬೇಡಿ, ನೀರಿನ ಅಂಶ ಇರುತ್ತೆ. ಇದು ಸ್ವಲ್ಪ ಮುಚ್ಚೋಣ. ಈ ಥರ ತಿರುಗಿಬಿಟ್ಟು ನಾವು ಇದನ್ನು ಮುಚ್ಚೋಣ. ಇವಾಗ ಮುಚ್ಚೋಣ. ಒಂದು 2 ನಿಮಿಷ ಇದು ಮುಚ್ಚಳ ಮುಚ್ಚಿ ಬಿಡೋಣ. ನೋಡಿ, ಇದು 2 ನಿಮಿಷ ಆಗಿದೆ. ಪಲ್ಯ ಚೆನ್ನಾಗಿ ಬೆಂದಿದೆ. ನಿಮಗೆ ಇನ್ನೂ ಚೆನ್ನಾಗಿ ನುಣ್ಣಗೆ ಬೇಯಬೇಕಂದ್ರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ನೀರು ಬಿಡುತ್ತೆ. ಇವಾಗ ನಾವು ಸ್ವಲ್ಪ ತುರಿದಿರೋದು ಒಣ ಕೊಬ್ಬರಿ ನೋಡಿ, ಕಾಯಿ ತುರಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಪಲ್ಯ ಮಾಡಿದರೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಸೀಮೆ ಬದ್ನೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.